ಹೆಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವಾಯ್ಸ್ ಅಕಾಡೆಮಿ ಜ್ಞಾನಮೇಧ IAS. ಆಲ್ರೆಡಿ ಪಾರ್ಟ್ 2 ವಿಡಿಯೋಸ್ 2 ಪಾರ್ಟ್ಸು ನೋಡಿದ್ದೀರಾ. ದಟ್ ಈಸ್ 2024 ಪೇಪರ್. ಓಕೆ, 2024 ಪೇಪರು ಐ ಆಮ್ ಸಾಲ್ವಿಂಗ್. ಡಿಸೆಂಬರಲ್ಲಿ ಆಗಿರೋ ಪೇಪರ್, ಪ್ರಿಲಿಮ್ಸ್ ಪೇಪರ್ ಐ ವಾಸ್ ಸಾಲ್ವಿಂಗ್. ಓಕೆ, ಇಲ್ಲಿ ನಾವು ಲೆಟ್ ಅಸ್ ಕಂಟಿನ್ಯೂ ಪಾರ್ಟ್ 3 ಫ್ರಮ್ ಕ್ವಶನ್ ನಂಬರ್ 26. ಗಾಟ್ ಇಟ್? ದಿಸ್ ಇಸ್ ದ ಎಕನಾಮಿಕ್ ಕ್ವಶನ್. ಅಂಡ್ ಕನ್ನಡದಲ್ಲಿ ಕೇಳ್ತಾ ಇದ್ರು. ದಿಸ್ ಇಸ್ ದ ಪಾರ್ಟ್ ಬಿ, ಸೀರೀಸ್ ಬಿ ಪೇಪರ್. ಲೈಕ್ ಇಟ್ ಇಸ್ ಆಲ್ರೆಡಿ ಅಪ್ಲೋಡೆಡ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಅಂಡ್ ಒನ್ ಮೋರ್ ಥಿಂಗ್ ಇಸ್, ದೋಸ್ ವೇರ್ ಆಸ್ಕಿಂಗ್ ಇನ್ ಕನ್ನಡ. ಸಿ, ಐ ಆಮ್ ಲೈಕ್ ಇಲ್ಲಿದೆ ಪೇಪರು, ಬಟ್ ಇಟ್ ಇಸ್ ನಾಟ್ ಬಿನ್ ಅಲೈನ್ಡ್. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ಪಾಸ್ ದ ವಿಡಿಯೋ, ನೀವು ಕ್ವಶನ್ ಓದ್ಕೋಬಹುದು. ಆಮೇಲೆ ಲೈಕ್ ನಂದು ಏನು ಎಕ್ಸ್ಪ್ಲನೇಷನ್, ಇಟ್ ವಿಲ್ ಬಿ ಬೈಲಿಂಗ್ವಲ್. ಓಕೆ, ಜಸ್ಟ್ ಪಾಸ್ ದ ವಿಡಿಯೋ, ಯು ಕ್ಯಾನ್ ಚೆಕ್ ಇಟ್. ಆಮೇಲೆ ಬೆಟರ್ ಇಫ್ ಯು ಡೌನ್ಲೋಡ್ ದ ಪೇಪರ್ ಅಂಡ್ ಅಲಾಂಗ್ ವಿತ್ ಇಟ್ ಯು ಕ್ಯಾನ್ ನೋಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, so let's start. Now the question is 26th question. Okay, this is an economic question. Okay, idunu ashe, it is a static question. Okay, basic conceptual athwa just. Okay, next let's see the question. Revenue deficit is physical deficit minus interest payments. Okay, next, physical deficit is the difference between the government's total expenditure and its total receipts excluding borrowing. Okay, next, when a government spends more than it collects by the way of revenue, it incurs budget surplus. Okay, it incurs a budget surplus. Okay, based on this, ಇದು ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಫೋಕಸ್ ಆನ್ ದಿಸ್. ಇಲ್ಲಿ ಎಷ್ಟು ಸಿಂಪಲ್ ಇದೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಸ್ಟೇಟ್ಮೆಂಟ್. ನೀವು ಆದಾಯ, ನಿಮಗೆ ಬರ್ತಿರೋ ದುಡ್ಡಿಗಿಂತ, ಓಕೆ, ಇನ್ಕಮ್, ಇನ್ಕಮ್ ಎಷ್ಟು ಬರ್ತಿದೆ, ಲೈಕ್ 10 rupees ಬರ್ತಿದ್ರೆ, ಲೆಟ್ಸ್ ಸೇ 100, ಅವರ್ ಎಕ್ಸ್ಪೆನ್ಸಸ್ ಇಸ್ 110 ಅಂದ್ರೆ ವಾಟ್ ಇಟ್ ವಿಲ್ ಬಿ, ಇಫ್ ಇಟ್ ವಿಲ್ ಬಿ ಡೆಫಿಸಿಟ್. ಓಕೆ, ನೀವು ಇನ್ನ ಕಮ್ಮಿ ಇರುತ್ತೆ ನಿಮ್ಮ ಹತ್ರ. ಸರ್ಪ್ಲಸ್ ಅಂದ್ರೆ ಜಾಸ್ತಿ. ಓಕೆ, ಬೇಸಿಕ್ ಮೀನಿಂಗ್ ಗೊತ್ತಿದ್ರು ಯು ಕ್ಯಾನ್ ಎಲಿಮಿನೇಟ್ ದಿಸ್. ಇಲ್ಲಿ ಏನ್ ಕೊಟ್ಟಿದೆ ನೋಡಿ, ಗವರ್ಮೆಂಟ್ ಸ್ಪೆಂಡ್ಸ್ ಮೋರ್. ಓಕೆ, ಇಟ್ಸ್ ಎಕ್ಸ್ಪೆನ್ಸಸ್ ಆರ್ 110, ಬಟ್ ಇಟ್ಸ್ ರೆವಿನ್ಯೂ. ಓಕೆ, ರೆವಿನ್ಯೂ ಆರ್ ಇನ್ಕಮ್ ಇಸ್ ಸೇಮ್ ಥಿಂಗ್. ಓಕೆ, ಇಟ್ ಈಸ್ 100. ಅವಾಗ ಬಜೆಟ್ ಸರ್ಪ್ಲಸ್ ಆಗಲ್ಲ, ಇಟ್ ಈಸ್ ಅ ಡೆಫಿಸಿಟ್ ಬಜೆಟ್. ಓಕೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಈವನ್ ಇನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳೆಲ್ಲ ಪಾಸ್ ಮಾಡಿದಾಗ ಬೇಸಿಕ್ ಆಗಿ ಅರ್ಥ ಆಗುತ್ತೆ. ಸೊ ಇಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್, ರೆವಿನ್ಯೂ. ಸಿ, ನೀವು ಈ ತರ ಓದಿದಾಗ ಯು ನೀಡ್ ಟು ಫಸ್ಟ್ ಫೋಕಸ್ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೋದು ಅಂತ. ಓಕೆ, ಅಗೇನ್ ಓದ್ಬೇಕಾದ್ರೆ ನೀವು ಲೈಕ್ ಇಫ್ ಯು ಆರ್ ಪ್ರಿಪೇರ್ಡ್, ದಿಸ್ ಆಲ್ಸೋ ಬೇಸಿಕ್ NCERT ಓದಿದ್ರು ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ಸ್. ಓಕೆ, ದೀಸ್ ಟಾಪಿಕ್ಸ್ ಹೇಳ್ತಿಲ್ವಾ, ಬೇಸಿಕ್ ಬುಕ್ಸ್ ಇಂದಾನೆ 80 to 90% ಆಫ್ ದ ಕ್ವಶನ್ಸ್ ವಿಲ್ ಬಿ can be answered. So this statement is gone. Okay, next, revenue deficit is the physical deficit minus interest payments. Okay, revenue deficit alla. See, they have just interchange ಮಾಡಿದ್ದಾರೆ. ಎಲ್ಲ definitions ಮಾಡಿ they have just interchange. It is actually primary deficit. Okay, primary deficit definition na they have given for revenue deficit. Got it? Primary definition. What is revenue deficit is nothing but it's a total revenue ಮತ್ತೆ ಎಕ್ಸ್ಪೆಂಡಿಚರ್ ಡಿಫ್ರೆನ್ಸ್. ಓಕೆ, ರೆವೆನ್ಯೂ ಡೆಫಿಸಿಟ್ ಇಸ್ ನಥಿಂಗ್ ಬಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಓವರ್ ರೆವೆನ್ಯೂ ರೆಸಿಪ್ಟ್ಸ್. ಏನ್ ಡಿಫ್ರೆನ್ಸ್ ಬರುತ್ತೆ ಅದು ರೆವೆನ್ಯೂ ಡೆಫಿಸಿಟ್. ಪ್ರೈಮರಿ ಡೆಫಿಸಿಟ್ ಇದು ಡೆಫಿನೇಷನ್. ಓಕೆ, ದಿಸ್ ಇಸ್ ಆಲ್ಸೋ ಅನ್ ರಾಂಗ್ ಸ್ಟೇಟ್ಮೆಂಟ್. ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಫಿಸಿಕಲ್ ಡೆಫಿಸಿಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಗವರ್ಮೆಂಟ್ಸ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂಡ್ ಇಟ್ ಟೋಟಲ್ ರೆಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್. ಓಕೆ, ಬಾರೋಯಿಂಗ್ ಎಕ್ಸ್ಕ್ಲೂಡ್ ಮಾಡಿ ಆ ಇಯರ್ ಏನು ನಾವು ಡೆಫಿಸಿಟ್ ಎಕ್ಸ್ಟ್ರಾ ಬೇಕು ಅನ್ನೋದು. ನೀವು ಫಿಸಿಕಲ್ ಡೆಫಿಸಿಟ್ ಇಫ್ ಯು ಸ್ಟಡಿ ದ ಬಜೆಟ್ ನಿಮ್ಗೆ ಗೊತ್ತಿರುತ್ತೆ. 4% ಆಫ್ ದ GDP. ಓಕೆ, 3.6. ಫಾರ್ ಎಕ್ಸಾಂಪಲ್ ರೀಸೆಂಟ್ ಅಲ್ಲಿ ನೀವು ನೋಡ್ತಿರ್ತೀರ, ಕರ್ನಾಟಕದ ಫಿಸಿಕಲ್ ಡೆಫಿಸಿಟ್ ಇಸ್ 2.95% ಆಫ್ GSDP. ಓಕೆ, ಅದೇ ತರ ಇವನ್ ಫಾರ್ ಸೆಂಟ್ರಲ್ದು ಇಟ್ಸ್ ಅರೌಂಡ್ 4. ಓಕೆ, ದಟ್ ಈಸ್ GSDP. ಓಕೆ, ಆ ಇಯರ್ ಎಕ್ಸ್ಟ್ರಾ ಎಷ್ಟು ನಾನು ಬಾರೋ ಮಾಡಬೇಕು ನನ್ನ ಬಜೆಟ್ ನ ಫಿಲ್ ಮಾಡಕ್ಕೆ ಅಂತ. ಓಕೆ, ದೀಸ್ ಥಿಂಗ್ಸ್ ವಿಲ್ ಬಿ ಟಾಟ್ ಇನ್ ಯುವರ್ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಿದ್ದೆ. ದಿಸ್ ಇಸ್ ದ ಅಪ್ರೋಚ್. ಸಿ, ಇಲ್ಲಿ ನಿಮ್ಗೆ ಇದು ನೋಡಿದ ತಕ್ಷಣ ಗೊತ್ತಾಯ್ತು. ಫಾರ್ ಎಲಿಮಿನೇಷನ್, ಬಜೆಟ್ ಸರ್ಪ್ಲಸ್, ಡೆಫಿಸಿಟ್, ಬೇಸಿಕ್ ವರ್ಡ್ಸ್ ದೇ ಹವ್ ಚೇಂಜ್ಡ್. ಹಿಯರ್ ಆಲ್ಸೋ ದೇ ಹವ್ ಸ್ವಾಪ್ ಅಂತಾರೆ ಇದಕ್ಕೆ. ದಿಸ್ ಇಸ್ ಲೈಕ್ ಸ್ವಾಪ್ ಕೈಂಡ್ ಆಫ್ ಕ್ವಶನ್ ಆರ್ ರೀಪ್ಲೇಸ್ಮೆಂಟ್ ಟೈಪ್ ಆಫ್ ಕ್ವಶನ್. ರೆವೆನ್ಯೂ ಡೆಫಿಸಿಟ್ ಜಾಗದಲ್ಲಿ ನೀಡ್ ಟು ಪುಟ್ ಪ್ರೈಮರಿ ಡೆಫಿಸಿಟ್. ಅವರು ರೀಪ್ಲೇಸ್ ಮಾಡಿದ್ದಾರೆ. ಓಕೆ, ಹಿಯರ್ ದಟ್ ಈಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. I have been telling it is not the session of what is right or wrong. ನಿಮ್ಗೆ ಆಲ್ರೆಡಿ ಇದೆ. ಇಟ್ ಈಸ್ ಹೌ ಯು ನೀಡ್ ಟು ಅಟೆಂಡ್, ಯಾವ ತರ ಎಲಿಮಿನೇಟ್ ಮಾಡಬೇಕು, ಎಷ್ಟು ಕ್ವಿಕ್ ಆಗಿ ಮಾಡಬೇಕು ಅಂತ. ಓಕೆ, now let us go to question number 27. It is a geography static land forms. Okay, land forms ಅಂತ separate topic ಇದೆ. Okay, for in geography 11th NCERT. Okay, ಅಲ್ಲಿಂದ can easily answer this question.
ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್. ಓಕೆ, ಐ ವಿಲ್ ಶೋ ದ ಕನ್ನಡ ಆಲ್ಸೋ ಫಾರ್ ದೋಸ್ ಆರ್ ಲುಕಿಂಗ್, ಅಲ್ಲೇ ನಿಮ್ಗೆ ಈಸಿ ಆಗುತ್ತೆ. ಸೊ ದಿಸ್ ಇಸ್ ದ ಕನ್ನಡ ಕ್ವಶನ್. ಓಕೆ, ಕ್ಯಾನ್ ಟೇಕ್ ಅ ಪಾಸ್, ಲೈಕ್ ಪಾಸ್ ಮಾಡಿ ನೋಡ್ಕೋಬಹುದು. ಓಕೆ, ಕಾಸ್ಟ್ ಟೋಪೋಗ್ರಫಿ ಇದು. ಓಕೆ, ವಾಟ್ which of the following features are associated with karst topography? Okay, stalactite, stalagmite, uvalas and doline. Okay, ಇದು ಅಷ್ಟೇ. ದಿಸ್ ಇಸ್ ಸ್ಟ್ಯಾಟಿಕ್, ನಿಮ್ಗೆ ಲ್ಯಾಂಡ್ ಫಾರ್ಮ್ಸ್ ಅಂತ ಬರುತ್ತೆ. ಓಕೆ, ವಿಂಡ್, ಏರ್. ಓಕೆ, ಏರು ಮತ್ತೆ ಇದರಲ್ಲಿ ನಿಮ್ಗೆ ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್, ಡೆಪೋಸಿಷನಲ್ ಲ್ಯಾಂಡ್ ಫಾರ್ಮ್ಸ್. ಓಕೆ, ನೆಕ್ಸ್ಟ್ ಲೈಕ್ ಗ್ಲೇಷಿಯಲ್, ಡೆಸರ್ಟ್ಸ್ ಅಲ್ಲಿ ಯಾವ ತರ ಆಗುತ್ತೆ ಲ್ಯಾಂಡ್ ಫಾರ್ಮ್ಸ್, ರಿವರ್ಸ್ ಅಲ್ಲಿ ಯಾವ ತರ ಆಗುತ್ತೆ. ಇಟ್ಸ್ ಅ ಕಂಪ್ಲೀಟ್ ಚಾಪ್ಟರ್ ಇನ್ NCERT, 11th NCERT ದಟ್ ಅದನ್ನ ನೀವು ನೋಡ್ಕೊಂಡಿದ್ರೆ ಆಗುತ್ತೆ. ಓಕೆ, ಇಲ್ಲಿ ಆಲ್ ಆರ್ ಕರೆಕ್ಟ್, ಇದೆಲ್ಲಾನು ಕಾಸ್ಟ್ ಟೋಪೋಗ್ರಫಿಲೇ ಆಗೋದು. ಇಲ್ಲಿ ನಿಮ್ಗೆ ತಿರ್ಗಾ ಸಿಂಕ್ ಹೋಲ್ಸ್ ಅಂತ ಬರುತ್ತೆ. ಓಕೆ, ಸಿಂಕ್ ಹೋಲ್ಸ್, ಎವ್ರಿಥಿಂಗ್ ಇಸ್ ದೇರ್ ಇನ್ ಬೇಸಿಕ್ NCERT. ಓಕೆ, ಇದಕ್ಕೆ ಹೇಳೋದು ಡೋಂಟ್ ರನ್ ಬಿಹೈಂಡ್ ದ ಮೆಟೀರಿಯಲ್, ಜಸ್ಟ್ ಮೆಟೀರಿಯಲ್ ಕಲೆಕ್ಷನ್ ಮಾಡಬೇಕು ಅಂತಲ್ಲ. ಇದು ಅಷ್ಟೇ. ಸ್ಟಾಲಸೈಟ್, ಸ್ಟಾಗಲ್ಮೈಟ್, ಇಫ್ ಯು ವಾಂಟ್ ಟು ರಿಮೆಂಬರ್, ಇದು ಸೀಲಿಂಗ್ ಇಂದ ಬರುತ್ತೆ ಅಂತ. ಓಕೆ, ಸೀಲಿಂಗ್ ಇಂದ ನೀವು ಕೇವ್ಸ್ ಎಲ್ಲ ನೋಡಿರ್ತೀರ, ಇಫ್ ಯು ವಾಚ್ ಎನಿ ವಿಡಿಯೋ, ಮೇಲಿಂದ ಹಿಂಗ್ ಬಂದಿರುತ್ತೆ. ಓಕೆ, ಅದೇ ತರ ಸ್ಟಾಗಲ್ಮೈಟ್, G ಅಂದ್ರೆ ಗ್ರೌಂಡ್. ನಾನು ಜಸ್ಟ್ ಹೆಂಗೆ ರಿಮೆಂಬರ್ ಮಾಡ್ತಿದ್ವಿ ನಾವು ಅಂತ ಹೇಳ್ತಾ ಇದೀವಿ. ಓಕೆ, ಗ್ರೌಂಡ್ ಇಂದ ಹೋಗಿರುತ್ತೆ. ದೇ ಕ್ಯಾನ್ ಮೇಕ್ ಅ ಸ್ಟೇಟ್ಮೆಂಟ್, ಇದೆರಡರಿಂದ ದೇ ಕ್ಯಾನ್ ಆಸ್ಕ್ ಅ ಸ್ಟೇಟ್ಮೆಂಟ್. ಉವಾಲಾಸು ಅಷ್ಟೇ, ಡೊಲೈನ್ಸ್ ಅಷ್ಟೇ. ಸಿಂಕೋಲು ದೊಡ್ಡದಾದಾಗ ಡೊಲೈನ್ಸ್ ಆಗುತ್ತೆ. ವಾಟ್ ಇಟ್, ದಟ್ ಈಸ್ ಹೌ. ನೀವು ಈ ಓದ್ಬೇಕಾದ್ರೆ ಜಸ್ಟ್ ಸ್ಟಾಲಸೈಟ್ ಅದರ ಫೀಚರ್ ಹೆಂಗ್ ನೆನ್ಪಿಟ್ಕೊಂಡ್ರೆ, C ಅಂದ್ರೆ ಸೀಲಿಂಗ್ ಇಂದ ಬಂದಿರುತ್ತೆ. ಇದೆರಡು ಜಾಯಿನ್ ಆದ್ರೆ ದೇ ಬಿಕಮ್ ಪಿಲ್ಲರ್, ಅದನ್ನ ಪಿಲ್ಲರ್ ಅಂತ ಕರಿತೀವಿ. ಪಿಲ್ಲರ್ ಇಸ್ ಆಲ್ಸೋ ಒನ್ ಆಫ್ ದ ಲ್ಯಾಂಡ್ ಫಾರ್ಮ್. ಓಕೆ, ಇದೆಲ್ಲ ನಿನ್ನ ಹೇಳ್ತಿರೋದು. ನೆಕ್ಸ್ಟ್ ವೆನ್ ಯು ಪ್ರಿಪೇರ್, ವೆನ್ ಯು ಅನಲೈಸ್ ದ PYQs, ಯು ನೀಡ್ ಟು ಆಡ್ ದ ಶಾರ್ಟ್ ನೋಟ್ಸ್. ಓಕೆ, ಕಾಸ್ಟ್ ಟೋಪೋಗ್ರಫಿ ಕೇಳಿದಾರೆ ಅಂದ್ರೆ ನೆಕ್ಸ್ಟ್ ದೇ ವಿಲ್ ಆಸ್ಕ್ ಲೈಕ್ ರಿವರ್ದು ಅಥವಾ ಗ್ಲೇಷಿಯಲ್, ಮೌಂಟೇನ್ ಟೋಪೋಗ್ರಫಿಲಿ ಏನಾದ್ರು ಕೇಳ್ತಾರೆ. ಗಾಟ್ ಇಟ್. ನೆಕ್ಸ್ಟ್ ಸಿ ಒನ್ ಮೋರ್ ಲ್ಯಾಂಡ್ ಫಾರ್ಮ್. ಇಲ್ಲೇ 2 ಲ್ಯಾಂಡ್ ಫಾರ್ಮ್ ಕ್ವಶನ್ ಬಂತು. ಆ ಸಿಂಗಲ್ ಚಾಪ್ಟರ್ ಇಂದ ದೇರ್ ವಾಸ್ 2 ಕ್ವಶನ್ಸ್. ಜಸ್ಟ್ 1 ಚಾಪ್ಟರ್ ನೀವು ಹೋಗಿದ್ರೆ 4 ಮಾರ್ಕ್ಸ್. ಓಕೆ, ದಟ್ ಟು ಡೈರೆಕ್ಟ್ ಕ್ವಶನ್ಸ್. ಅಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಡ್ ಫಾರ್ಮ್ಸ್ ಆರ್ ಫಾರ್ಮ್ ಬೈ ವಿಂಡ್ ಡೆಪಾಸಿಷನ್. ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ನೀವು ಎಕ್ಸಾಮ್ ಅಲ್ಲೂ ಅಷ್ಟೇ, ವೆನ್ ಯು ಆರ್ ಗೋಯಿಂಗ್ ಥ್ರೂ ಕ್ವಶನ್ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ವಿಂಡ್ ಡೆಪಾಸಿಷನ್, ಇನ್ಸೆಲ್ಬರ್ಗ್, ಜ್ಯೂಜನ್, ಮಶ್ರೂಮ್ ರಾಕ್, ಯಾರ್ಡಂಗ್ಸ್ ಅಂತ. ಇಲ್ಲಿ ಇದೇನಿದೆ, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನನ್ ಆಫ್ ದ ಅಬವ್ ಆರ್ ಕರೆಕ್ಟ್. ಓಕೆ, ದೇ ಹ್ಯಾವ್ ಪ್ಲೇಡ್, ಎಷ್ಟು ಸ್ಮಾರ್ಟ್ ಆಗಿ ಪ್ಲೇ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ. ಓಕೆ, ಇದೆಲ್ಲಾನು ವಿಂಡ್ ಲ್ಯಾಂಡ್ ಫಾರ್ಮ್ಸ್ ಏನೆ, ಬಟ್ ದೇ ಆರ್ ನಾಟ್ ಡೆಪಾಸಿಷನ್, ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್. ಓಕೆ, ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್, ದೇ ಆರ್ ನಾಟ್ ಡೆಪಾಸಿಷನ್. ಡೆಪಾಸಿಷನ್ ಬಂದ್ಬಿಟ್ಟು ಸ್ಯಾಂಡ್ ಡ್ಯೂನ್ಸ್ ಕೇಳಿರ್ತಿರಲ್ಲ. ಓಕೆ, ನಿಮಗೆ ಸ್ಯಾಂಡ್, ಮರಳುಗಾಡಿನಲ್ಲಿ, ಡೆಸರ್ಟ್ ಅಲ್ಲಿ ಸ್ಯಾಂಡ್ ಡ್ಯೂನ್ಸ್, ದೇ ಆರ್ ದ ಫೀಚರ್ಸ್. ದೇ ಹ್ಯಾವ್ ಜಸ್ಟ್ ರಿವರ್ಸ್ ಸ್ವ್ಯಾಪ್ ಮಾಡಿದ್ದಾರೆ. This is how they will play with questions. Okay na, ನೀವು so that is the importance of analyzing the PYQs. ಇದೆಲ್ಲದು ನೆಕ್ಸ್ಟ್ ದೇ ಕ್ಯಾನ್ ಆಸ್ಕ್ ಫಾರ್ ಎಲಿಮಿನೇಷನ್ ಗೆ ಯೂಸ್ ಆಗುತ್ತೆ. ಈಗ ನೋಡಿದ್ರೆ ನೀವು ಲೈಕ್ ಯಾವ್ದೋ ಒಂದು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅಲ್ಲಿ ಈ ವರ್ಡ್ಸ್ ನ ಕೊಡ್ಬೋದು. ಓಕೆ, ಅವಾಗ ಗೊತ್ತಾಗುತ್ತೆ ದೀಸ್ ಆರ್ ವಿಂಡ್ ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್. ಗಾಟ್ ಇಟ್. ಬೇಸಿಕ್ NCERT ಗೊತ್ತಾಯ್ತಲ್ಲ, ನನ್ ಆಫ್ ದೆಮ್. ಯಾಕಂದ್ರೆ ದೀಸ್ ಆರ್ ಎರೋಷನಲ್. ಡೆಪಾಸಿಷನಲ್ ಏನಂದ್ರೆ ಸ್ಯಾಂಡ್ ಡ್ಯೂನ್ಸ್, ಅಲ್ಲಿ ಸ್ಯಾಂಡ್ ಡ್ಯೂನ್ಸ್ ಅಲ್ಲೂ ದೇ ವಿಲ್ ಗೆಟ್ ಎ ಟೈಪ್. ಓಕೆ, ಬಾರ್ಚನ್ಸ್ ಅಂತ ಬರುತ್ತೆ. ಓಕೆ, ದೋಸ್ ಲೈಕ್ ಬಿಗಿನರ್ಸ್ ಯಾರು ನೋಡ್ತಿದ್ರೆ ಜಸ್ಟ್ 11th NCERT ಲಿ ಲ್ಯಾಂಡ್ ಫಾರ್ಮ್ಸ್ ಅಂತ ಚಾಪ್ಟರ್ ಇದೆ, ಅಲ್ಲಿ ಜಸ್ಟ್ ಹೋಗಿ ನೋಡಿ. ಸ್ಯಾಂಡ್ ಅಲ್ಲಿ ಎಕ್ಸಾಕ್ಟ್ಲಿ ದೇ ಮೆನ್ಷನ್ ಬಾರ್ಚನ್ಸ್, ಸೈಫ್ ಅಂತ ಬರುತ್ತೆ, ಕ್ರೆಸೆಂಟ್ ಮೂನ್ ಅಂತ ಬರುತ್ತೆ. ಅದು ಈ ತರ ಫಾರ್ಮೇಶನ್ ಡ್ಯೂನ್ಸ್ ಇರುತ್ತಲ್ಲ, ಈ ತರ ಫಾರ್ಮ್ ಆಗ್ತಾ ಇರುತ್ತೆ. ಗಾಟ್ ಇಟ್. ದಟ್ ಈಸ್ ದ ಲೈಕ್ NCERT ಇಸ್ ಇಂಪ್ಯಾಕ್ಟ್ ಮತ್ತೆ ಇಂಪಾರ್ಟೆನ್ಸ್. ಓಕೆ, ಗಾಟ್ ಇಟ್. These 2 can be answered in NCERT. This is also NCERT. ಈ 3 ಕ್ವಶನ್. Okay, all these 3 questions, it is easy level. Okay, you just basic NCERT ಓದ್ತಿದ್ದೀರಾ ಅಂದ್ರೆ this is a easy level even for beginners. Okay, ನೀವು ಒನ್ ಟೈಮ್ ನೀಟಾಗಿ ಓದಿದ್ದೀರಾ, NCERTs ಪಕ್ಕಾ ಆಗಿದ್ದೀರಾ ಅಂದ್ರೆ you can answer these questions. For heavy aspirant veterans, KPSC ಬೇರೆ ಎಕ್ಸಾಮ್ಸ್ ಓದಿದ್ದೀರಾ ಅಂದ್ರೆ they will solve these 3 questions in ನನ್ನ ಪ್ರಕಾರ 1.5 minutes ಅಲ್ಲಿ all these questions will be solved. Okay, this is a level. So it is not for beginners ಗೆ easy. ಕೆಲವೊಬ್ರು they if are not studied, so ಕೆಲವೊಬ್ರು ಇದನ್ನ ರಿವೈಸ್ ಮಾಡ್ಕೊಂಡು ಹೋಗಿರಲ್ಲ sometimes. Okay, confidence ಅಲ್ಲಿ they will mark it as wrong. Okay, so be humble. ನೀವು ಎಷ್ಟೇ ವೆಟರನ್ಸ್ ಆಗಿರ್ಲಿ, if you appeared for UPSC interview also, be humble in front of exam. ಎಕ್ಸಾಮು ನಮ್ಗಿಂತ ದೊಡ್ಡದು. ವಾಟ್ ಇಟ್. ಸೊ ನೀವೇನೇ ಈಗ ನೆಕ್ಸ್ಟ್ ಪ್ರಿಪೇರ್ ಆಗ್ಬೇಕಾದ್ರೆ ಪ್ಲೀಸ್ ಎಲ್ಲ ಬೇಸಿಕ್ಸ್ ನ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ವಾಟ್ ಇಟ್. ನೆಕ್ಸ್ಟ್ ಕ್ವಶನ್ಸ್. ಸೊ ಈ ಕನ್ನಡ ಮೀಡಿಯಂ ದೋಸ್ ಆರ್ ವಾಚಿಂಗ್, ಇದನ್ನ ಜಸ್ಟ್ ಯು ಕ್ಯಾನ್ ಪಾಸ್ ಇಟ್ ಅಂಡ್ ನೋಡ್ಕೋಬಹುದು ಇಲ್ಲೇ. ಓಕೆ, ಐ ಆಮ್ ಜಸ್ಟ್ ಸ್ಕ್ರೋಲಿಂಗ್ ಇಟ್.
from 27 to 29 to 32 question number. Okay, next question number 29. ಇದು ಅಷ್ಟೇ, ಐ ವಿಲ್ ಒಂದು ಕ್ವಶನ್ ಎಲಿಮಿನೇಟ್ ಮಾಡಿದೆ ಬೈ knowing the just one fact. ನೀವು ಈ ಕ್ವಶನ್ ನ ಆನ್ಸರ್ ಮಾಡಬಹುದು. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ or statements about MSP. Okay, government fixes MSP for all the agriculture crop based on the recommendation of CACP. Okay, next, while recommending MSP, CACP considered domestic and international pricing as one of the important factors. MSP for Toria and D-Husk coconut is fixed based on MSP of rapeseeds and mustard and copra respectively. Okay, basic MSP concepts ಗೊತ್ತಿದ್ರುನು. Okay, this comes in economyಲಿ MSP. Okay, it is also important for mains. Okay, MSP ಕೊಡ್ಬೇಕಾ ಬೇಡವಾ, ಮಿನಿಮಮ್ ಸಪೋರ್ಟ್ ಪ್ರೈಸಿಂಗ್ is also an mains topic. There is a potential. Okay, ಇಲ್ಲಿ ನೋಡಿ, ಆಲ್ ದ ಕ್ರಾಪ್ಸ್ ಬೇಸಿಕ್ ಆಗಿ ಯೋಚನೆ ಮಾಡಿ, ಎಲ್ಲಾ ಕ್ರಾಪ್ಗೂ ಬೆಂಬಲ ಬೆಲೆ ಕೊಡಕ್ಕಾಗುತ್ತಾ? ಓಕೆ, ಒಂದು 1000 ಕ್ರಾಪ್ ಇದೆ. ಓಕೆ, ಡಿಫ್ರೆಂಟ್ ಕ್ರಾಪ್, 1000 ಅಲ್ಲ, ಇನ್ನ 1000 ಪ್ಲಸ್ 2000 ಡಿಫ್ರೆಂಟ್ ವೆರೈಟೀಸ್. ಕ್ಯಾನ್ ದೇ ಗಿವ್ ಫಾರ್ ಎವ್ರಿ ಎಲ್ಲ ಕ್ರಾಪ್ಗೂ ಕೊಡಕ್ ಸಾಧ್ಯ ಇದೆಯಾ? ಬೆಂಬಲ ಬೆಲೆ ಆಗೋ ಮಾರ್ಕೆಟ್ ಏನಾಗುತ್ತೆ? ನೀವೇ ಯೋಚನೆ ಮಾಡಿ. ದಟ್ ಇಸ್ ಅ ಬೇಸಿಕ್ ಕಾಮನ್ ಸೆನ್ಸ್. ಆಲ್, ಓಕೆ, ನಾನು ಹೇಳಿದ್ನಲ್ಲ, ಓನ್ಲಿ, ಆಲ್, ಓಕೆ, ಆಮೇಲೆ ಆಲ್ವೇಸ್, ಓಕೆ, ಆಲ್ವೇಸ್, ನೆವರ್, ದೀಸ್ ಆರ್ ಲೈಕ್ 85 to 90, sometimes 95% of the times ರಾಂಗ್ ಆಗಿರುತ್ತೆ. Okay, so here by eliminating A, see option ಎಷ್ಟು ಈಸಿ ಇದೆ. It will take around 30 seconds. Okay, just ನೀವು ನೋಡಿ, ಆಪ್ಷನ್ಸ್ ನೋಡಿದ ತಕ್ಷಣ ಈ ಎರಡು ಸ್ಟೇಟ್ಮೆಂಟ್ ಓದೋ ಅವಶ್ಯಕತೆನೂ ಇರಲ್ಲ. ದಿಸ್ ಈಸ್ ಹೌ ಇಟ್ ವಿಲ್ ಸೇವ್ ದ ಟೈಮ್. ನಮಗೆ ಪೇಪರ್ ಟೈಮ್ ಸಾಲ್ತಿಲ್ಲ ಅಂದ್ರೆ ಇದನ್ನೆಲ್ಲ ಫಸ್ಟ್ ಯು ನೀಡ್ ಟು ಅನಲೈಸ್. ಯಾವ ತರ ಆಪ್ಷನ್ ಕೇಳಿದ್ದಾರೆ, ಇಫ್ ಇಟ್ ಈಸ್ ಓನ್ಲಿ 1, ಓನ್ಲಿ 2, ದೆನ್ ಯು ನೀಡ್ ಟು ಫೋಕಸ್ ಆನ್ ದಿಸ್. ಓಕೆ, ಇದೆಯಾ, ಕರೆಕ್ಟ್ ಆಗಿದೆಯಾ, ರೇಪ್ ಸೀಟ್ಸ್ ಇದೆ ಲಿಂಕ್ ಮಾಡಿ ಕೊಡ್ತಾರ, ಈ ತರ ಆಪ್ಷನ್ ಇದ್ದಾಗ ಇಟ್ ಈಸ್ 30 seconds. ಇದಿಲ್ಲ ಅಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಯು ನೀಡ್ ಟು ಅನಲೈಸ್. ಜಸ್ಟ್ ಎಲಿಮಿನೇಟಿಂಗ್ 1, ಇದು ಹೋಯ್ತು, ಗೆಟಿಂಗ್ B and C. ಗಾಟ್ ಇಟ್? ದಟ್ ಈಸ್ ದ ಹೌ ಯು ಟ್ಯಾಕಲ್ ದ ಕ್ವಶನ್ಸ್. ಯಾವ್ದಕ್ಕೆ ಎಲ್ಲಿ ಟೈಮ್ ಕೊಡಬೇಕು, ಯಾವ್ದನ್ನ ಜಸ್ಟ್ ಈ ಸ್ಟೇಟ್ಮೆಂಟ್ಸ್ ಓದಿ ನಂಗೆ ಏನೂ ಆಗ್ಬೇಕಾಗಿಲ್ಲ, ಅದನ್ನ ತಿಳ್ಕೊಬೇಕಲ್ಲ, ಜಸ್ಟ್ ನೀಡ್ ಟು ಆನ್ಸರ್. ಸೊ ಅದ್ ನೋಡ್ದೆ, ಓಕೆ, ದಿಸ್ ಈಸ್ ಅ ಸ್ಟೇಟ್ಮೆಂಟ್, A is wrong and ಮಾರ್ಕ್ ಮಾಡ್ತೀನಿ. 2 ಕ್ವಶನ್ ನೋಡೋದಿಲ್ಲ. ಇನ್ ಎಕ್ಸಾಮ್ ಐ ಸಾಲ್ವ್ಡ್ ಇನ್ 20 seconds. ಐ ಜಸ್ಟ್ ಶೋ ದ ಆಪ್ಷನ್. ಓಕೆ, ಈ ತರ ಇದೆ, ಎನಿ ರಾಂಗ್ ಸ್ಟೇಟ್ಮೆಂಟ್ ಹುಡುಕ್ದೆ. ಫಾರ್ ಆಲ್ ಕ್ರಾಪ್ಸ್ ಇಲ್ಲ, ಇಟ್ ಈಸ್ ಫಾರ್ 22 ಕ್ರಾಪ್ಸ್. ಓಕೆ, 22 + 1. ಓಕೆ, ಶುಗರ್ ಕೇನ್ಗೆ FRP ಅಂತ ಕೊಡ್ತಾರೆ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸಿಂಗ್. ಓಕೆ, ಅದನ್ನ ನೀವು ಹೇಳಿದ್ನಲ್ಲ, ವೆನ್ ಯು ಆರ್ ಅನಲೈಸಿಂಗ್ MSP ಯು ನೀಡ್ ಟು ಶಾರ್ಟ್ ನೋಟ್ಸ್. ಯಾವ ಕ್ರಾಪ್, ಕ್ಯಾರಿಫ್ ಎಷ್ಟು, ರಾಬಿ ಎಷ್ಟು, ಆಮೇಲೆ ಲೈಕ್ ಕಮರ್ಷಿಯಲ್ ಕ್ರಾಪ್ಸ್ ಯಾವ್ದಾದ್ರು. ಓಕೆ, FRP ಅಂದ್ರೆ ಏನು? ಓಕೆ, ಇದು CACP. ಫೈನಲ್ ಆಗಿ ಇದು ಮಾಡೋದು ಯಾರು ಅಂದ್ರೆ, ಅದನ್ನ ಪ್ರೈಸ್ ಡಿಕ್ಲೇರ್ ಮಾಡೋದು CCEA. ಓಕೆ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಇವ್ರಿಗೆ ರೆಕಮೆಂಡ್ ಮಾಡ್ತಾರೆ, ವಿಚ್ ಇಸ್ ಹೆಡೆಡ್ ಬೈ PM. ಇವರು ಡಿಸೈಡ್. ಓಕೆ, ದಿಸ್ ಕಮಿಟಿ ವಿಲ್ ಡಿಸೈಡ್ ದ ಫೈನಲ್ ಪ್ರೈಸಿಂಗ್. ಓಕೆ, ಬೇಸಿಕ್ ನೀವು ಪೇಪರ್ ಓದ್ತಿದ್ರು ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ರೈಸಿಗೆ, ಓಕೆ, ಅಕ್ಕಿಗೆ ಇಷ್ಟು ಬೆಂಬಲ ಬೆಲೆ, 2200 ಪರ್ ಕ್ವಿಂಟಲ್. ಓಕೆ, ಬೆಂಬಲ ಬೆಲೆ ಜಾಸ್ತಿ ಮಾಡಿ, ದೊಡ್ಡ ಪ್ರೊಟೆಸ್ಟ್ ಆಯ್ತು MSP ಬಗ್ಗೆ. ಓಕೆ, ದಟ್ ಈಸ್ ದ ಇಶ್ಯೂ. ಬೇಸಿಕ್ ಕ್ವಶನ್ ಕೇಳಿದಾರೆ ನೋಡಿ. ಓಕೆ, ಇನ್ UPSC ಇಟ್ ಈಸ್ ಲೈಕ್ ಸ್ವಲ್ಪ ಡಿಫಿಕಲ್ಟ್ ಕೇಳಿದ್ರು, ಸೇಮ್ ಟಾಪಿಕ್. ಓಕೆ, UPSC MSP ಅದು ಆರ್ಟ್ಸ್ ಮೆನಿ ಟೈಮ್ಸ್, ಇವನ್ ಇನ್ KPSC ಪ್ರೀವಿಯಸ್ ಲೈಕ್ ಕೇಳಿದ್ದಾರೆ. ದಟ್ ಈಸ್ ಯು ನೀಡ್ ಟು ಅನಲೈಸ್. ಆ ತರ ಅನಲೈಸ್ ಮಾಡಿದಾಗ ಇಟ್ ವಿಲ್ ಲುಕ್ ಸಿಂಪಲ್. ಓಕೆ, ಕಾಂಪ್ಲೆಕ್ಸ್ ಇರೋದು ಸಿಂಪಲ್ ಆಗಿ ಅನ್ಸುತ್ತೆ, ಪ್ಯಾನಿಕ್ ಆಗಲ್ಲ. ಗಾಟ್ ಇಟ್? ಹೇಳೋದಲ್ಲ, ದಿಸ್ ಇಸ್ ಆಲ್ಸೋ ಅನ್ ಎಕನಾಮಿಕ್. ಸ್ಟ್ಯಾಟಿಕ್ ಪಾರ್ಟ್ ಅಲ್ಲಿ ನಿಮ್ಗೆ MSP ಬರುತ್ತೆ ಅಂಡ್ ಇಟ್ ಈಸ್ ಅನ್ ವೆರಿ ಈಸಿ ಕ್ವಶನ್. ಓಕೆ, ನೆಕ್ಸ್ಟ್ ಇಸ್ ನಂಬರ್ 30. ಇದು ಅಷ್ಟೇ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಬ್ಲೂ ಹೆಲ್ಮೆಟ್? ಓಕೆ, ದೋಸ್ ಆರ್ ಪ್ರಿಪೇರಿಂಗ್ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಬ್ಲೂ ಹೆಲ್ಮೆಟ್ ಇಸ್ ಆಲ್ಸೋ ಕೈಂಡ್ ಆಫ್ ಈಸಿ. ದಿಸ್ ಇಸ್ ಅ ಕರೆಂಟ್ ಅಫೇರ್ಸ್ ಆರ್ ಈ ಆರ್ಗನೈಸೇಷನ್ಸ್ ಬರುತ್ತಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ UN ಆರ್ಗನೈಸೇಷನ್. ನೀವು ಸ್ಟ್ಯಾಟಿಕ್ ಅಂತಾನೆ ಹಾಕೋದು. UN ಬಗ್ಗೆ ತಿಳ್ಕೊಬೇಕು. UN, WTO, ILO, IMF, ವರ್ಲ್ಡ್ ಬ್ಯಾಂಕ್, ಇದೆಲ್ಲ ಇಟ್ಸ್ ಅ ಕೈಂಡ್ ಆಫ್ ಸ್ಟ್ಯಾಟಿಕ್ ಸಿಲೆಬಸ್. ಅದೇ ಅವ್ರದ್ದು ರಿಪೋರ್ಟ್ಸ್ ಏನು ಅದೆಲ್ಲ ಬರುತ್ತೆ. Here blue helmet. Let's see the statement. Climate refugee as a result of floods and cyclone. UN military personnel for peacekeeping mission. Traditional fishermen using a traditional fishing technique like catch nets and harpoons. Manual labor and workers who are paid either by hour or an peace worker. See, ಈ ಸ್ಟೇಟ್ಮೆಂಟ್ಸ್ ಫಾರ್ಮ್ ಮಾಡಿರೋದು ನೋಡಿ. ಇಲ್ಲಿ ನೋಡಿ, UN ಒಂದು ಆರ್ಗನೈಸೇಷನ್ ಬಗ್ಗೆ ಕೇಳ್ತಾ ಇದ್ದಾನೆ, ಯಾವುದೇ ಕೇಳಿದ್ರು. ಓಕೆ, ಅಂಡ್ ಇಟ್ ಈಸ್ ಆಲ್ಸೋ ಈ ನೀವು UN WTO ಎಲ್ಲ ಪ್ರಿಪೇರ್ ಆಗ್ಬೇಕಾದ್ರೆ ಆಲ್ರೆಡಿ ಪ್ರಿಪೇರ್ಡ್. ಸೊ ಆನ್ಸರ್ ಇಸ್ 2. ಅಂಡ್ ಆಲ್ಸೋ ಸಿ, ಇದೊಂದೇ ಇನ್ ಕೇಸ್
ದೇ ವಾಸ್ ಫಾರ್ ILO ಏನೋ ಕೇಳಿದ್ರು, ಅವ್ರ WE ಏನೋ ಸಮ್ ಏನೋ ಆರ್ಗನೈಸೇಷನ್ ಕೇಳಿದ್ರೆ ಇಟ್ ವಿಲ್ ಗೆಟ್ ಕನ್ಫ್ಯೂಸ್. ನೀವು ಅದು ಅನಲೈಸ್ ಮಾಡಬೇಕು ಯಾವ ತರ ಸ್ಟೇಟ್ಮೆಂಟ್ ಫ್ರೇಮ್ ಮಾಡಿದ್ದಾರೆ, ಅದರ್ ಸ್ಟೇಟ್ಮೆಂಟ್ಸ್ ಹೆಂಗಿದೆ. ಕ್ಲೈಮೇಟ್ ರೆಫ್ಯೂಜಿ ಓಕೆ, ಇಲ್ಲಿ UN ಬಂತು. ವೈ ದ ನಾಟ್ ಎನಿ ಅದರ್ ಸ್ಟೇಟ್ಮೆಂಟ್ ಸಿಮಿಲರ್ ಟು ಈ ತರ ಯಾವ್ದೋ ಕೇಳಿರ್ಬೋದಪ್ಪ. ಫಿಶರ್ ಮ್ಯಾನ್ ಬದಲು ದೇ ವುಡ್ ಆಸ್ ಅ ಸೇಲ್ ಮ್ಯಾನ್. ಓಕೆ, ನೆಕ್ಸ್ಟ್ ಮ್ಯಾನ್ಯುಯಲ್ ಲೇಬರ್, ಫಿಶರ್ ಮ್ಯಾನ್, ರೆಫ್ಯೂಜಿ. ಸಡನ್ಲಿ ದೇರ್ ಇಸ್ ಅನ್ ಆರ್ಗನೈಸೇಷನ್ UN, ಮಿಲಿಟರಿ ಪರ್ಸನಲ್ ಫಾರ್ ಪೀಸ್ ಕೀಪಿಂಗ್ ಮಿಷನ್. ಓಕೆ, ಬ್ಲೂ, ಅದರಲ್ಲೂ ಬ್ಲೂ, ಇಟ್ಸ್ ನಾಟ್ ರೆಡ್. ಬ್ಲೂ ಅಂದ್ರೆ ಪೀಸ್. ಓಕೆ, ಪೀಸ್ ಸಮಥಿಂಗ್ ವಿಚ್ ರಿಲೇಟೆಡ್ ಟು ನಾಟ್ ಜಸ್ಟ್ ದಟ್ ಡೇಂಜರಸ್ ಅಂತ UN ಕೇಳಿದ್ದಾರೆ. ಇವನ್ ಇಫ್ ದೇ ವಾಸ್ಟ್ ILO ಯಾವ್ದೋ ಕೇಳಿದ್ರು, ಓಕೆ, WTO ಯಾವ್ದೋ ಕೇಳಿದ್ರು, ವರ್ಲ್ಡ್ ಬ್ಯಾಂಕ್ ಯಾವ್ದೋ ಕೇಳಿದ್ರು, ಇಟ್ ವಿಲ್ ಬಿ ಎ ಕನ್ಫ್ಯೂಷನ್. ಆವಾಗ ಆಪ್ಷನ್ಸ್ ಕ್ಲೋಸ್ ಇದೆ ಅಂತ. ಇಯರ್ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಲಿ ಅಂತಾನೆ ಈ ತರ ಆಪ್ಷನ್ಸ್ ಫ್ರೇಮ್ ಮಾಡಿರೋದು. ಗಾಟ್ ಇಟ್? ದಿಸ್ ಇಸ್ ದ ಒನ್ ಮೋರ್ ಕ್ಲಾಸಿಕ್ ಕೇಸ್. ನಾನು ಹೆಂಗೆ ಆನ್ಸರ್ ಮಾಡಿದೆ, ಐ ವಾಸ್ ನಾಟ್ ನೋಯಿಂಗ್, ಈ ಕ್ವಶನ್ ಗೊತ್ತಿರಲಿಲ್ಲ ನಂಗೆ. ಓಕೆನಾ, ಬಿಕಾಸ್ ಲೈಕ್ UPSC ಅವ್ರ ಇದು ಓದ್ಬೇಕಾದ್ರೆ ಅವ್ರ ಎನಿ KPSC ನಾವು ನಾರ್ಮಲ್ ಜನರಲ್ ಲೈಕ್ ಕಂಪ್ಯಾರಿಸನ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ. ಓಕೆ, ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಓಕೆ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಫ್ರಾನ್ಸ್ ಯಾವ ತರ ಇದೆ, US, ಓಕೆ, ಫ್ರಾನ್ಸ್, US, UK, ಓಕೆ, ಅಲ್ಲಿ ಯಾವ ತರ ಅದನ್ನ ಓದಿರ್ತೀವಿ. ಈ ಡೆಪ್ತ್ ಅಲ್ಲಿ ಯಾರು ಓದಿರಲ್ಲ. ಓಕೆ, ಲೆಟ್ ಅಸ್ ಸಿ ಓಕೆ ಹೆಂಗೆ ಆನ್ಸರ್ ಮಾಡ್ಬೋದು ಅಂತ. Cohabitation is a term used in France when a president and prime minister come from an opposition political camp. Okay, ನಾವು ಬೇಸಿಕ್ ಆಗಿ ಏನ್ ಡಿಫ್ರೆನ್ಸ್ ಅಂತ ನೋಡ್ಬಿಡ್ತೀವಿ. ಇಷ್ಟು ಓಕೆ ವರ್ಡ್, ಓಕೆ, ಇದಕ್ಕೆ ಈ ಟರ್ಮ್ಸ್ ಇದೆ, ಈ ತರ ಎಲ್ಲ ವರ್ಕ್ ಆಗುತ್ತೆ. ಅದು ಏನು ಫಾರಿನರ್ ಸಿಸ್ಟಮ್ ಇದು. ಓಕೆ, ಅದರ್ ಕಂಟ್ರಿದು ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಇನ್ ದ ಹಿಸ್ಟ್ರಿ ಆಫ್ 5th Republic ದೇರ್ ಹ್ಯಾಸ್ ನೆವರ್ ಬೀನ್ ಎ ಕೋಹ್ಯಾಬಿಟೇಷನ್ ಇನ್ ದ ಫ್ರಾನ್ಸ್. ಓಕೆ, ಇದೊಂದು ಸಿಸ್ಟಮ್ ಇದೆ ಅಂತ ಇದೆ ಅಂದ್ಮೇಲೆ ನೆವರ್ ಆಗಿರಕ್ ಚಾನ್ಸೇ ಇಲ್ಲ. ಓಕೆ, ಸಮ್ ಅದೇ ನಮ್ದ್ರಲ್ಲಿ ಫಾರ್ ಎಕ್ಸಾಂಪಲ್ ಸಿ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಕೇಳಿರ್ತೀರಾ ನೀವು. ಓಕೆ, ದಟ್ ಈಸ್ ಆರ್ಟಿಕಲ್ 360. ಓಕೆ, ಫಿನಾನ್ಷಿಯಲ್ 352 ನ್ಯಾಷನಲ್ ಎಮರ್ಜೆನ್ಸಿ 360. ಇಟ್ ಹ್ಯಾಸ್ ನೆವರ್ ಅಕರ್ಡ್ ಇನ್ ಇಂಡಿಯಾ. ಆ ತರ ಕ್ವಶನ್ಸ್ ಯು ಶುಡ್ ಬಿ ಕೇರ್ಫುಲ್. ಓಕೆ, ಪಾಲಿಟಿಯಲ್ಲಿ ಆ ತರ ಸ್ಟೇಟ್ಮೆಂಟ್ಸ್ ತುಂಬಾ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಹಿಸ್ಟ್ರಿ ನೆವರ್ ಆಗಕ್ ಚಾನ್ಸೇ ಆಗೇ ಇಲ್ಲ ಅಂತ ಕೇಳ್ತಿದ್ದಾರೆ. This is also most 90 to 95% of the times wrong ಇರುತ್ತೆ. ಓಕೆ, ಇಲ್ಲಿ ಕೇಳಿರೋದು should be very careful. Incorrect. ಓಕೆ, ಇದರ ಆನ್ಸರ್ ಇಸ್ ಓನ್ಲಿ ಬಿ. ಓಕೆ, ಇದು ಸಿಸ್ಟಮ್ ಅಂತ ಜಸ್ಟ್ ಇಲ್ಲಿ ನೋಡಿ ಹೌ ದೇ ಹ್ಯಾವ್ ಫ್ರೇಮ್ ದ ಕ್ವಶನ್. ಇದೊಂದು ಸಿಸ್ಟಮ್ ಬಗ್ಗೆ ಕೈಂಡ್ ಆಫ್ ಅ ಡೆಫಿನಿಷನ್. ವಾಟ್ ಈಸ್ ಕೋಹ್ಯಾಬಿಟೇಷನ್ ಅಂತ ಕೇಳಿದ್ರೆ ದಿಸ್ ಇಸ್ ಅ ಡೆಫಿನಿಷನ್. ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಅಪೋಸಿಟ್ ಪೊಲಿಟಿಕಲ್ ಕ್ಯಾಂಪ್ಸ್ ಇಂದ ಬಂದ್ರೆ ದಟ್ ಈಸ್ ಕೋಹ್ಯಾಬಿಟೇಷನ್. ಓಕೆ, ಒಟ್ಟಿಗೆ ಕೋಹ್ಯಾಬಿಟೇಷನ್ ಇಸ್ ಅನ್ ಎಕಾಲಜಿಕಲ್ ಟರ್ಮ್ ಅಲ್ವಾ. ಕೋಹ್ಯಾಬಿಟೇಷನ್, ಕೋ ಎಕ್ಸಿಸ್ಟೆನ್ಸ್ ಅಂದ್ರೆ ಎರಡು ಅಪೋಸಿಂಗ್, ಓಕೆ, ಡಿಫ್ರೆಂಟ್ ಒಪಿನಿಯನ್ಸ್ ಅಥವಾ ಅಪೋಸಿಂಗ್ ಪೋಲ್ ಇರೋರು ಒಟ್ಟಿಗೆ ಸಹಬಾಳ್ವೆ ಅಂದ್ರೆ ಎರಡು ಅಪೋಸ್. ಇಲ್ಲೂ ಅಷ್ಟೇ, ಪ್ರೆಸಿಡೆಂಟ್ ಬೇರೆ ಪೊಲಿಟಿಕ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕಮಿಂಗ್ ಫ್ರಮ್ ಲೈಕ್ ಕಾಂಗ್ರೆಸ್ ಅಪಾಯಿಂಟೆಡ್, ಕಾಂಗ್ರೆಸ್ ಪಾರ್ಟಿಯಿಂದ. ಪ್ರೈಮ್ ಮಿನಿಸ್ಟರ್ ಇಸ್ ಫ್ರಮ್ BJP ಆರ್ NDA. ಓಕೆ, ಇದು NDA ಅನ್ಕೊಳ್ಳಿ, ಇದು UPA. ಅದೆರಡು ಪ್ರೆಸಿಡೆಂಟ್. ಆದ್ರೆ ಯೂಶಲ್ ನಮ್ಮ ಇಂಡಿಯಾದಲ್ಲಿ ಯಾವ ತರ ದೋಸ್ NDA ಸಪೋರ್ಟ್ ಇರೋರೆ ಪ್ರೆಸಿಡೆಂಟ್ ಆಗ್ತಾರೆ. ಆದ್ರೆ ಇಲ್ಲಿ ಫ್ರಾನ್ಸ್ ಅಲ್ಲಿ ದೇರ್ ಇಸ್ ಅ ಸಿಸ್ಟಮ್, ಅದಕ್ಕೆ ಹೆಸರು ಅಂತ. ಇಲ್ಲಿ ನೆವರ್, ದೇವರ್ ನೆವರ್ಡ್ ಅಕರ್ಡ್ ಅಂತ. ಸೊ ಇಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಹೇಳಿದ್ನಲ್ಲ, ನನಗೂ ಇವನ್ ಇನ್ ಮೈ ಎಕ್ಸಾಮ್ ಐ ವಾಸ್ ನಾಟ್ ನೋಯಿಂಗ್ ದಿಸ್. ಬೈ ಸೇಯಿಂಗ್ ದಿಸ್ ಐ ವಾಸ್ ಹ್ಯಾಪಿ. ಓಕೆ, ದೇ ಹ್ಯಾವ್ ಮೇಡ್ ದಿಸ್ ಸ್ಟೇಟ್ಮೆಂಟ್ ಸಿಂಪಲ್. ದೇ ಹ್ಯಾವ್ ಮೇಡ್ ಇದನ್ನ ರಾಂಗ್ ಮಾಡಕ್ಕೆ ಈ ತರ ಕೊಟ್ಟಿದ್ದಾರೆ. ಸೊ ದ ಇನ್ಕರೆಕ್ಟ್ ಇಸ್ ಬಿ ಓನ್ಲಿ. ಓಕೆ, ಟು ಬಿ ಆನೆಸ್ಟ್ ಹೇಳಿದ್ನಲ್ಲ, ನನಗೂ ಇದು ಇವನ್ ಐ ಲೈಕ್ ನಾನು ಇದೆಲ್ಲ ಗೊತ್ತು. ಓಕೆ, ಫ್ರಾನ್ಸ್ ಅಲ್ಲಿ ಈ ತರ ಫಾಲೋ ಮಾಡ್ತಾರೆ. UK ದೇರ್ ಇಸ್ ಅನ್ ಮೊನಾರ್ಕಿ, ಕ್ರೌನ್ದು ಇಂಪಾರ್ಟೆನ್ಸ್. ಪಾರ್ಲಿಮೆಂಟ್ ಇಸ್ ದ ಸುಪ್ರೀಂ. ನಮ್ಮ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ. ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ USA. ಮೇಜರ್ ವಿ ಕಂಪೇರ್ ವಿತ್ USA, UK ನೋಡ್ಕೊಳ್ತೀವಿ. ಓಕೆ, ಫ್ರಾನ್ಸ್, ಕೆನಡಾ ಅಲ್ಲ, ವಿ ನಾಟ್ ಕಂಪೇರ್ ಆರ್ ಓದಲ್ಲ ಅಷ್ಟು. ಬಟ್ ಸ್ಟಿಲ್ ಐ ವಾಸ್ ಏಬಲ್ ಟು ಆನ್ಸರ್ ದಿಸ್ ಕ್ವಶನ್. ಗಾಟ್ ಇಟ್? ನೆಕ್ಸ್ಟ್ ಇಸ್ ಮ್ಯಾಪಿಂಗ್. ಓಕೆ, ಇದು ಅಷ್ಟೇ. ಮ್ಯಾಪಿಂಗ್ ಇಸ್ ಕೈಂಡ್ ಆಫ್ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ತೀರಾ, ಎನಿ ಮ್ಯಾಗಝಿನ್ ವಿಲ್ ಫೈಂಡ್ ದಿಸ್. ಅಂಡ್ ಇವನ್ ಇನ್ ಆರ್ ಲೈಕ್ ಕೋರ್ಸ್ ಆರ್ ಬ್ಯಾಚ್ ಇಟ್ ವಿಲ್ ಇದೆಲ್ಲ ಬೇಸಿಕ್ ಆಗಿ ಇದೆಲ್ಲ ಬೇಸಿಕ್ಸ್ ತರ. ಮ್ಯಾಪಿಂಗ್ ಇಸ್ ಸಪರೇಟ್ ಸೆಕ್ಷನ್ IR. ಓಕೆ, now let us see. Only the following statement is correct. Golan Heights is a disputed area between Turkey and Syria. Okay, next, Abbey border conflict is between Iran and Iraq. Okay, Nagorno-Karabakh conflict is between Ukraine and Russia. ಇದು ಆಲ್ಮೋಸ್ಟ್ Nagorno-Karabakh ಇರ್ಬೋದು, ಗೋಲನ್ ಹೈಟ್ಸ್ ಇರ್ಬೋದು. ಓಕೆ, ಇದೆಲ್ಲ ಏನು ಪಾಪ್ಯುಲರ್, ಇದೆಲ್ಲ ನ್ಯೂಸ್ ಆಲ್ಮೋಸ್ಟ್ ಲೈಕ್ 4 to 5 years ಆ ದೇಶಗಳು ಓಕೆ ಎಮರ್ಜ್ ಇದ್ದಾಗಿಂದ ಆಲ್ಮೋಸ್ಟ್ ಕಾನ್ಫ್ಲಿಕ್ಟ್ ಅಲ್ಲಿ ಇದ್ದೇ ಇರೋದು. ಓಕೆ, ಇಲ್ಲೂ ಅಷ್ಟೇ. ದಿಸ್ ಈಸ್ ಲೈಕ್ ಕರೆಂಟ್ ಅಫೇರ್ಸ್. ದೋಸ್ ಆರ್ ಫಾಲೋಯಿಂಗ್ ಇಟ್ ಅವ್ರಿಗೆ ಈಸಿ ಕ್ವಶನ್. ಫಾರ್ ಬಿಗಿನರ್ಸ್ ಬೇಸಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಇದು ಕವರ್ ಆಗುತ್ತೆ.
ಇಲ್ಲಿ ಆನ್ಸರ್ ಬಂದು ನನ್. ಓಕೆ, ನನ್. ಸಿ ಹೌ ದೇ ಪ್ಲೇಡ್. ಓಕೆ, ಸಿರಿಯಾ ಅಂಡ್ ಟರ್ಕಿ ಅಂತ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಇಟ್ ಈಸ್ ಅನ್ ಇಸ್ರೇಲ್. ಓಕೆ, ಇಸ್ರೇಲ್ ಇದು. ನೆಕ್ಸ್ಟ್ ಐಬಿ ಇರಾನ್ ಅಂಡ್ ಇರಾಕ್ ಅಲ್ಲ, ಇಟ್ ಈಸ್ ಸೂಡಾನ್. ಓಕೆ, ಸೂಡಾನ್ ಅಂಡ್ ಸೌತ್ ಸೂಡಾನ್. ಓಕೆ, ನಗೋರ್ನೋ ಕರಾಬಾತ್, ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್. Okay, it is also a repeated PYQ in UPSC. Okay, UPSC li is already they have asked. Okay, two times ಏನೋ ಕೇಳಿದ್ದಾರೆ. Okay, this is also very popular. Basic ನೀವು ಪೇಪರ್ ಓದಿದ್ರು you have covered, and basic current affairs for any magazine ಓದಿದ್ರು ಕವರ್ ಆಗುತ್ತೆ. ಇನ್ ಆರ್ ಬ್ಯಾಚ್ ಇದೇ ಸ್ಪೆಷಾಲಿಟಿ. ಈ ಪ್ರಿಯಾರಿಟಿ ಇಟ್ಕೊಂಡು ರೀಸೆಂಟ್ ನ್ಯೂಸ್ ಅಲ್ಲಿ ಏನೇನಿದೆ ಇದರ ಕಾನ್ಫ್ಲಿಕ್ಟಿಂಗ್ ಝೋನ್ಸ್, ದೇರ್ ಇಸ್ ಸಪರೇಟ್ ಬರುತ್ತೆ ಕಾನ್ಫ್ಲಿಕ್ಟಿಂಗ್ ಝೋನ್ಸ್. ಓಕೆ, ಇದನ್ನ ಈಗ ನಾವು ಇಟ್ ಇಸ್ ಅ ಟ್ರೆಂಡ್. ಓಕೆ, ಈಗ ವೆನೆಜುಲಾದಲ್ಲಿ ಏನೋ ಆಗಿರುತ್ತೆ, ಅಂಡ್ ಇರಾನ್, ಇರಾಕ್, ಪ್ಲೇಸಸ್ ಇನ್ ನ್ಯೂಸ್ ಅಂತ ದೇರ್ ಬಿ ಸಪರೇಟ್ ಟಾಪಿಕ್ ಇನ್ ಫಾರ್ ಪ್ರಿಲಿಮ್ಸ್. ಓಕೆ, ಇದೆಲ್ಲ ನಿಮಗೆ ನಮ್ಮ ಬ್ಯಾಚಸ್ ಅಲ್ಲಿ ಪ್ರಾಪರ್ ಆಗಿ ಕವರ್ ಆಗುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಮ್ಯಾಪಿಂಗ್. ಯು ಆಲ್ರೆಡಿ ಸೀನ್ 4 ಕ್ವಶನ್ಸ್ ಆಫ್ ಮ್ಯಾಪಿಂಗ್ ಅಂಡ್ ಕರೆಂಟ್ ಅಫೇರ್ಸ್ ಲಿಂಕೇಜ್. ವಾಟ್ ಇಟ್ ಇನ್ ದೀಸ್ ಟೈಪ್ಸ್ ಆಫ್ ಕ್ವಶನ್ ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಆಗಲ್ಲ, ಬೇಸಿಕ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಓದಿರ್ಬೇಕು. ವಾಟ್ ಇಟ್ ಇದೆಲ್ಲ ಇಫ್ ಯು ಆರ್ ನಾಟ್ ನೋಯಿಂಗ್ ದಿಸ್, ನಾನು ಓದೇ ಇಲ್ಲ ಅಂದ್ರೆ ಇಟ್ಸ್ ಬೆಟರ್ ಟು ಸ್ಕಿಪ್ ದೀಸ್ ಕೈಂಡ್ಸ್ ಆಫ್ ಕ್ವಶನ್. ಅಲ್ಲೂ ನಿಮ್ಗೆ ಆಪ್ಷನ್ಸ್ ವೆರಿ ಟಫ್ ಇದೆ, ಪಕ್ಕ ಗೊತ್ತಿದ್ರೆ ಮಾತ್ರ ಹಾಕ್ಬೋದು. ಓಕೆ, ಇಲ್ಲಿ ಎಲಿಮಿನೇಷನ್ ಅಲ್ಲಿ ತುಂಬಾ ಕಷ್ಟ. ಫಾರ್ ನೆಕ್ಸ್ಟ್ ಕ್ವಶನ್ಸ್ ಐ ಆಮ್ ಶೋಯಿಂಗ್ ಇನ್ ಕನ್ನಡ. ಓಕೆ, ಪ್ಲೀಸ್ ಲೈಕ್ ಪಾಸ್ ಮಾಡಿ ನೀವು ನೋಡ್ಕೋಬಹುದು. ವಾಟ್ ಇಟ್ ನೆಕ್ಸ್ಟ್, ದಿಸ್ ಈಸ್ ಆಲ್ಸೋ ಅನ್ ಕರೆಂಟ್ ಅಫೇರ್ಸ್ ಕ್ವಶನ್. ಓಕೆ, ಆಲ್ರೆಡಿ ನೀವು ಚೆಕ್ ಮಾಡಿದ್ರೆ ಇಂಡಿಯಾದು RBI ಡಿಜಿಟಲ್ ಕರೆನ್ಸಿ, ಡಿಜಿಟಲ್ ರುಪಿ ಬಗ್ಗೆ ಆಲ್ರೆಡಿ ನೀವು ಕೇಳಿರ್ತೀರಾ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಡಿಜಿಟಲ್ ಕರೆನ್ಸೀಸ್ ಆರ್ ಕರೆಕ್ಟ್ಲಿ ಮ್ಯಾಚ್ ವಿತ್ ದ ಕಂಟ್ರಿ. ಡಿಜಿಟಲ್ ಕರೆನ್ಸಿ ಕಂಟ್ರಿ ಕೊಟ್ಟಿದ್ದಾರೆ. ಸ್ಯಾಂಡ್ ಡಾಲರ್ ಬಹಾಮಾಸ್, CNY ನೈಜೀರಿಯಾ, SOV ಮಾರ್ಷಲ್ ಐಲ್ಯಾಂಡ್, ನೈರಾ ಚೈನಾ. ಓಕೆ, ಇಲ್ಲೂ ಅಷ್ಟೇ ದಿಸ್ ಇಸ್ ಎ ಕರೆಂಟ್ ಅಫೇರ್ಸ್ ಟಾಪಿಕ್. ಓಕೆ, ಕರೆಂಟ್ ಅಫೇರ್ಸ್ ಅಲ್ಲಿ IR ಡಿಜಿಟಲ್ ಕರೆನ್ಸಿ, ಆಮೇಲೆ ಬಿಟ್ ಕಾಯಿನ್ಸ್. ಓಕೆ, ಡಿಜಿಟಲ್ ಕರೆನ್ಸಿ ಇರ್ಬೋದು, ಬಿಟ್ ಕಾಯಿನ್ಸ್ ಇರ್ಬೋದು. ಓಕೆ, ಅಫಿಷಿಯಲ್ ಆಗಿ ಬಿಟ್ ಕಾಯಿನ್ ಮತ್ತೆ ಏನು ಬ್ಲಾಕ್ ಚೈನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿರೋ ಕಂಟ್ರೀಸು. ದಿಸ್ ವಾಸ್ ಆಲ್ ಕರೆಂಟ್ ಅಫೇರ್ಸ್. ಬೇಸಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಓಕೆ, ಇಲ್ಲಿ ಆನ್ಸರ್ ಬಂದು A and C. ಓಕೆ, A and C ಇಸ್ ದ ಕರೆಕ್ಟ್ ಆನ್ಸರ್. ಸ್ಯಾಂಡ್ ಇದು ಬಹಾಮಾಸು, SOV. CNY ಇದೆಯಲ್ಲ, ದಿಸ್ ಇಸ್ ಫಾರ್ ಚೈನಾ, ನೈರಾ ಇಸ್ ಫಾರ್ ನೈಜೀರಿಯಾ. ಓಕೆ, ಇಲ್ಲೂ ನೀವು ನೋಡಿ, ಇಲ್ಲಿ ಕ್ಯಾನ್ ಲಿಂಕ್. ಓಕೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಯಾರಾ. ಓಕೆ, ನೈಜೀರಿಯಾ ಅವರು ಇದ್ ಮಾಡಿದ್ದಾರೆ ಫಾರ್ ಚೈನಾ. ವಾಟ್ ಇಟ್ ಡಿಜಿಟಲ್ ಯುವಾನ್. ಓಕೆ, NY ಅದನ್ನು ಲಿಂಕ್ ಮಾಡ್ಬೋದು. ಇಫ್ ನೋ ದ ಚೈನಾ ಕರೆನ್ಸಿ C ಇದೆ, N ಇದೆ, Y ಇದೆ. ಓಕೆ, ಚೈನಾ ಕರೆನ್ಸಿನ ಯುವಾನ್ ಅಂತ ಕರೀತಾರೆ. ಓಕೆ, ಇಲ್ಲಿ N ಇದೆ. ಇವನ್ ಇಫ್ ಯು ಆರ್ ನಾಟ್ ನೋಯಿಂಗ್, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ. ಆಮೇಲೆ ಇನ್ನೊಂದೇನಂದ್ರೆ ABCD ಆಲ್ ಕರೆಕ್ಟ್ ಆಪ್ಷನ್ ಇಲ್ಲ. ಯು ನೀಡ್ ಟು ಅಬ್ಸರ್ವ್ ದಟ್ ಆಲ್ಸೋ. ಓಕೆ, ಆಲ್ ಕರೆಕ್ಟ್ ಆಪ್ಷನ್ ಇಲ್ಲ. ದಿಸ್ ಇಸ್ ಹೌ ಯು ನೀಡ್ ಟು ಅನಲೈಸ್. ಓಕೆನಾ, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಯಾವ ತರ ಆನ್ಸರ್ ಮಾಡ್ಬೋದು. ದಿಸ್ ಇಸ್ ಹೌ ಮೋಸ್ಟ್ ಆಫ್ ದ 90 to 95 ಎಲ್ಲ ಹೆಂಗ್ ಅಟೆಂಡ್ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಈ ತರಾನೇ. ಅವ್ರು ಹೆಂಗೆ ಇದನ್ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವ್ರದ್ದು ಡೈಲಿ ದೋಸ್ ಪೀಪಲ್ ವಿಲ್ ಸ್ಪೆಂಡ್ 30 to 1 hour, 30 minutes to 1 hour on PYQs, not just KPSC, even UPSC, other first KPSC exams, KS and other group B exams ಅಲ್ಲಿ ಯಾವ ತರ ಕೇಳಿದ್ದಾರೆ, how they are framing, ಇದನ್ನ ನೀವು ಮಾಸ್ಟರ್ ಮಾಡ್ಕೋಬೇಕು. ಓಕೆ, ಅನಲೈಸಿಂಗ್. ವಾಟ್ ಇಟ್ ಇದನ್ನ ಯು ಕ್ಯಾನ್ ಲಿಂಕ್. ಐ ಮೇಡ್ ಇಟ್ ರೈಟ್. ನಾನು ಗೊತ್ತಿತ್ತು ಅಂಡ್ ಐ ಆಲ್ಸೋ ನೋಟ್. ಓಕೆ, ಈ ತರ ಸ್ವ್ಯಾಪ್ ಮಾಡಿದ್ದಾರೆ. CNY, ಓಕೆ, ಯುಹಾನ್, ಚೈನಾ, ದೇ ಹ್ಯಾವ್ ಮೇಡ್ ಹಿಯರ್. ಅಲ್ಲೇ ಆನ್ಸರ್ಸ್ ಇರುತ್ತೆ. ಓಕೆ, ವಾಟ್ ಇಟ್ ನೆಕ್ಸ್ಟ್ 34. ದಿಸ್ ವಾಸ್ ಆಲ್ಸೋ CA ತುಂಬಾ ಪಾಪ್ಯುಲರ್ ನ್ಯೂಸ್. ಓಕೆ, ಇದೆಲ್ಲ ನೀವು ಕರೆಂಟ್ ಅಫೇರ್ಸ್ ಅಷ್ಟೇ, ಎಲ್ಲೋ ಮೂಲೆಯಲ್ಲಿ ಇತ್ತು ಅಂತಲ್ಲ. ದಿಸ್ ಎಲ್ಲ ತುಂಬಾ ಪಾಪ್ಯುಲರ್. ಓಕೆ, ತುಂಬಾ ಇನ್ ನ್ಯೂಸ್ ಒಂದು 10 times ಇನ್ ಇಯರ್ ನ್ಯೂಸ್ ಅಲ್ಲಿ ಬಂದಿರುತ್ತೆ. ಈ ತರ ಕೊಡ್ಬೇಕು ಆ ತರ ಎಲ್ಲ. ಓಕೆ, UK handed over Chagos archipelago to which one of the following country recently. Okay, ಇದು ಆನ್ಸರ್ ಬಂದ್ಬಿಟ್ಟು ಮಾರಿಷಸ್. ಓಕೆ, ಇದು ತುಂಬಾ ಇಶ್ಯೂ ಇತ್ತು ಅವಾಗ. ಅವರು ಲೈಕ್ ದಿಸ್ ವಾಸ್ ಡೆಲ್ಟ್ ಬೈ UK ನೇ ಹ್ಯಾಂಡಲ್ ಮಾಡ್ತಿದ್ರು. ತುಂಬಾ ಪ್ರೊಟೆಸ್ಟ್ ಎಲ್ಲ ಆಗಿತ್ತು ಮಾರಿಷಸ್ಗೆ ಕೊಡಬೇಕು ಅಂತ. ಫೈನಲಿ ಆಫ್ಟರ್ ಸಮ್ ಲೈಕ್ ಅವ್ರು ಅಕ್ವೈರ್ ಮಾಡಿ 200-300 years ಆದ್ಮೇಲೆ ದೇ ಹ್ಯಾವ್ ಗಿವನ್ ಟು ಮಾರಿಷಸ್. ನೆಕ್ಸ್ಟ್ ವೆನ್ ಯು ಆರ್ ಸೀಯಿಂಗ್ ದಿಸ್, ಶೇಷೆಲ್ಸ್ ಎಲ್ಲಿದೆ ಮ್ಯಾಪಿಂಗ್ ನೀಟು ಯಾವಲ್ಲಿ ಎಲ್ಲಿದೆ ಅನ್ಕೊಂಡು ನೋಡ್ಕೊಳ್ಳಿ. ಶೇಷೆಲ್ಸ್, ಮಡಗಾಸ್ಕರ್, ಕೊಮೊರೋಸ್. ಓಕೆ, ಗಾಟ್ ಇಟ್. ನೆಕ್ಸ್ಟ್ 35th, this will be the last question. This was also in current affairs. ಓಕೆ, ಎಲ್ಲ ಬೇಸಿಕ್ ಜನರಲ್. ಅದು ಎಲ್ಲೋ ನೀವು ಯಾವುದು ಬೇಸಿಕ್ ಎನಿ ಸೋರ್ಸ್. ಓಕೆ, ಬೇಸಿಕ್ ಎನಿ PDF ಕರೆಂಟ್ ಅಫೇರ್ಸ್ PDF ನೀವು ಪಿಕ್ ಮಾಡಿದ್ರು ಯು ಕ್ಯಾನ್ ಆನ್ಸರ್. ಇಲ್ಲಿ ನಮ್ದು ಎಕ್ಸ್ಕ್ಲೂಸಿವ್ ಏನಂದ್ರೆ ನಮ್ಮ ಬ್ಯಾಚ್ ಅಲ್ಲಿ ದೀಸ್ ಥಿಂಗ್ಸ್ ವಿಲ್ ಆಲ್ ಬಿ
ಕವರ್ಡ್. ಓಕೆ, ಇನ್ನ ಜಾಸ್ತಿ ನಿಮಗೆ ಎನಿ ಕ್ವಶನ್ಸ್ ಹೇಳ್ತಿಲ್ವಾ? ಇಫ್ ಯು ಫಾಲೋ ಅವರ್ ನೋಟ್ಸ್ ಅಂಡ್ ಅವರ್ ಬ್ಯಾಚ್ ಯು ಕ್ಯಾನ್ ಈಸಿಲಿ ಆನ್ಸರ್ 80 to 85 ಕ್ವಶನ್ಸ್ ರೈಟ್. ಓಕೆ, ರೈಟ್ ಅಂತ ಹೇಳ್ತೀರಾ, ನಾಟ್ ಯು ಕ್ಯಾನ್ ಆನ್ಸರ್ ಈಸಿಲಿ 95, ಅದರಲ್ಲಿ 80 to 85 ಆರಾಮ್ಸೆ ನೀವು ಕರೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಆರ್ ಕನ್ಫರ್ಡ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಬೈ ಯೂನಿಯನ್ ಕ್ಯಾಬಿನೆಟ್? ಇದು 2024 ಅಲ್ಲಿ ನ್ಯೂಸ್ ಇತ್ತು. ಓಕೆ, ಎಲ್ಲ ನಿಮ್ಗೆ ಹೆಡ್ಲೈನ್ಸ್ ಅಲ್ಲಿ ಬಂದಿರೋ ನ್ಯೂಸ್ಗಳು. ಓಕೆನಾ, ಅವರು ಎಲ್ಲೆಲ್ಲಿಂದನೋ ಕೇಳಿಲ್ಲ, ಬೇಸಿಕ್ ಪಾಪ್ಯುಲರ್ ನ್ಯೂಸೇ ಕೇಳಿರೋದು. ಓಕೆ, ಚೂಸ್ ದ ಕರೆಕ್ಟ್ ಆನ್ಸರ್. ಪಾಲಿ, ಪ್ರಾಕೃತ್, ಮರಾಠಿ, ಮೈಥಿಲಿ, ಗುಜರಾತಿ. ಅಂಡ್ ಆಪ್ಷನ್ಸ್ ಆರ್ ಆಲ್ಸೋ ಈಸಿ, ಆಲ್ ಆಫ್ ದ ಅಬೌವ್, ABC, ABCD. ಓಕೆ, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನಿಮ್ಗೆ ಇಟ್ ಈಸ್ ABC. ಓಕೆ, ಪಾಲಿ, ಪ್ರಾಕೃತ್ ಅಂಡ್ ಮರಾಠಿ. ಓಕೆ, ಮೈಥಿಲಿ ಅಂಡ್ ಗುಜರಾತಿಗೆ ಕೊಟ್ಟಿಲ್ಲ. ಅಂಡ್ ಆಲ್ಸೋ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಓಕೆ, 8 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಫಸ್ಟ್ ಇತ್ತು ಅಂತ, ನಾವು ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 11. 8 ಯು ಕ್ಯಾನ್ ಜಸ್ಟ್ ಗೊತ್ತಲ್ಲ, ನಾರ್ಮಲ್ ಕನ್ನಡ, ತಮಿಳ್, ಓಕೆ, ಮಲಯಾಳಂ. ಓಕೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಲಿಸ್ಟ್. ಶೆಡ್ಯೂಲ್ ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್. ಓಕೆ, ಶೆಡ್ಯೂಲ್ ಲ್ಯಾಂಗ್ವೇಜು ಅದು ನಿಮಗೆ 22. ಓಕೆ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆರ್ I'm just giving. Okay, ಇದ್ರದ್ದು ಪ್ಲೀಸ್ ಇಯರ್ ನೋಡ್ಕೊಳ್ಳಿ. ಓಕೆ, once they ask they can ask again in the match of following ಕೇಳಿ ಯಾವಾಗ ಕೊಟ್ರು ಅಂತ. ಓಕೆ, ಕನ್ನಡ, ತಮಿಳ್, ಓಕೆ, ಮಲಯಾಳಂ, ತೆಲುಗು ಇರ್ಬೋದು. ಐ ಥಿಂಕ್ ಫಾರ್ ತಮಿಳ್ ಇಟ್ ವಾಸ್ ಫಸ್ಟ್. ಓಕೆ, 2004 ಅಲ್ಲಿ ತಮಿಳು. ಕನ್ನಡ ಐ ಥಿಂಕ್ ಇಟ್ ಈಸ್ ಇನ್ 2008. ಓಕೆ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು, ಒಡಿಯಾ, ಓಕೆ, ಅಸ್ಸಾಮಿ, ಬೆಂಗಾಲಿ. ಓಕೆ, ಪ್ಲೀಸ್ ನೀವು ಲೈಕ್ ಇದನ್ನು ಆಕ್ಚುಲಿ ಪಾಲಿಟಿಲೂ ಇದೆ. ಓಕೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಹೆಂಗೆ ಕ್ಲಾಸಿಫೈ ಮಾಡ್ತಾರೆ, ಐ ಥಿಂಕ್ ಇನ್ ಚಾಪ್ಟರ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅದೆಲ್ಲ ಬರುತ್ತಲ್ಲ ಅಲ್ಲಿ. ಅಂಡ್ ಇಟ್ಸ್ ಆಲ್ಸೋ 2024 ಅಲ್ಲಿ ಇಟ್ ವಾಸ್ ಅ ಮೇಜರ್ ಕರೆಂಟ್ ಅಫೇರ್ಸ್. ಓಕೆ, ಗಾಟ್ ಇಟ್? ಪ್ಲೀಸ್ ಇದನ್ನ ನೆಕ್ಸ್ಟ್ ಗೂಗಲ್ ಮಾಡಿ. ಅಂಡ್ ಆಲ್ಸೋ ಇಯರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಕೊಟ್ಟರು, ದೇ ಕ್ಯಾನ್ ಆಸ್ಕ್ ಆಸ್ ಅ ಕ್ರೋನಾಲಜಿ ಯಾವಾಗ ಕೊಟ್ಟರು ಅಂತ, ಅವ್ರ ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ರೀಸೆಂಟ್ ಅಡಿಷನ್ಸ್ ಯಾವ್ದಿತ್ತು. ಅಂಡ್ ಆಲ್ಸೋ ಚೆಕ್ ಆನ್ ಶೆಡ್ಯೂಲ್ ಲ್ಯಾಂಗ್ವೇಜಸ್. ಓಕೆ, so we'll take next questions in next class. Thank you. Please follow ಮಾಡಿ ಅಪ್ರೋಚು. Okay, it's not just about reading, how you solve the questions, ಅದು ತುಂಬಾ ಇಂಪಾರ್ಟೆಂಟು. ಗೊತ್ತಿಲ್ದಿರೋ ಕ್ವಶನ್ಸ್ನ ಹೆಂಗ್ ಮಾಡಬೇಕು, ಇಫ್ ಎಲಿಮಿನೇಟ್ 1 option or 2 options ಯಾವ ತರ ಅಟೆಂಡ್ ಮಾಡಬೇಕು, ದಟ್ ಈಸ್ how I'm telling. Okay, even for us also we will be knowing maximum to 50 to 60 questions. Extra 20 or 15 questions ಹೆಂಗ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಈ ತರನೇ. Got it? So we'll meet in next class. Thank you.